ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಬುರುಡೆ ಜಾತಕ ಬಯಲು ಮಾಡ್ತಾ ಇರುವಂತಹ SIT ಅಧಿಕಾರಿಗಳು ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸೌಜನ್ಯ ಅವರ ಮಾವ ವಿಠಲಗೌಡ ಸೇರಿದಂತೆ ಹಲವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೇ ಹೊತ್ತಲ್ಲೇ ಬುರುಡೆ ತಂದುಕೊಟ್ಟಂತ ವಿಠಲಗೌಡನ ವಿರುದ್ಧ ಸ್ನೇಹಮಯಿ ಕೃಷ್ಣ ಒಂದು ಗಂಭೀರ ಆರೋಪ ಮಾಡಿದ್ದು, ನನ್ನ ಹತ್ರ ಪುರಾವೆ ಬೇರೆ ಇದೆ ಅಂತ ಹೇಳ್ತಾ ಇರೋದು ಇಡೀ ಪ್ರಕರಣದ ದಿಕ್ಕನ್ನೇ ಬೇರೆ ಕಡೆಗೆ ಹೊರಳಿಸ್ತಾ ಇದೆ. ಧರ್ಮಸ್ಥಳದ ಬುರುಡೆ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಂದಾಗಿ ಮಂಡ್ಯ, ಬೆಂಗಳೂರು, ತಮಿಳುನಾಡು, ಕೇರಳ ಅಂತೆಲ್ಲ ಸುತ್ತಾಡಿ ಕೊನೆಗೆ ಸೌಜನ್ಯ ಮಾವ ವಿಠಲಗೌಡನ ತನಕ ಬಂದು ನಿಂತಿದೆ. ಇದೇ ವಿಠಲಗೌಡನ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಸೌಜನ್ಯ ಮೇಲೆ ಅತ್ಯಾಚಾರವೆಸಗಿ ಕೊಂದಿದ್ದೇ ವಿಠಲಗೌಡ. ಎಲ್ಲಾ ಸಾಕ್ಷ್ಯವನ್ನ ಎಸ್ಪಿಗೆ ನೀಡ್ತೀನಿ ಎಂದ ಸ್ನೇಹಮಯಿ ಕೃಷ್ಣ. ಹೌದು, ತಿಮರೋಡಿ, ಮಠಣ್ಣ, ಸುಜಾತಾ ಭಟ್, ಸಮೀರ್ನಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಿದೆ ಅಂತ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದ. ಹೀಗಾಗಿ SIT ಆತನಿಗೂ ಬುಲಾವ್ ಕೊಟ್ಟು ಇಂದು ವಿಚಾರಣೆ ನಡೆಸಿತ್ತು. ಇದೇ ವೇಳೆ TV9 ಜೊತೆ ಮಾತನಾಡಿರುವ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಸೌಜನ್ಯ ಮೇಲೆ ಅತ್ಯಾಚಾರವೆಸಗಿ ಕೊಂದಿರುವುದು ವಿಠಲಗೌಡ ಅಂತ ಆರೋಪಿಸಿದ್ದಾರೆ. ಇವರು ಏನು ಹೋರಾಟಗಳು ಮಾಡೋಕ್ಕೆ ಶುರು ಮಾಡೋದು, ಅದು ಸೌಜನ್ಯ ಪ್ರಕರಣ ಇಟ್ಕೊಂಡು ಹೋರಾಟ ಮಾಡೋದು. ಇಡೀ ರಾಜ್ಯಾದ್ಯಂತ ಸೌಜನ್ಯಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಕೂಗಿ ಇದ್ದಿದೆ. ಸೊ ಹೀಗಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ದಾಖಲೆಗಳನ್ನು ಮತ್ತು ಸಾಕ್ಷ್ಯ ಸಂಗ್ರಹ ಮಾಡಿದಾಗ ಮೇಲ್ನಡೆ ಸ್ಪಷ್ಟ ಕಂಡು ಬರುತ್ತೆ. ಸೌಜನ್ಯಗಳ ಮೇಲೆ ದೌರ್ಜನ್ಯ ನಡೆದಿರೋಂಥದ್ದು ಮತ್ತು ಕೊಲೆ ಮಾಡಿರೋಂಥದ್ದು ಅವ್ರ ಸೋದರ ಮಾವಾದ ವಿಠಲಗೌಡ ಅಂತೇಳಿ. ಆ ಶವ ಜೊತೆ ಬ್ಯಾಗ್ ಇರೋಂಥ ಕಂಡು ಬರುತ್ತೆ, ಕಾಲೇಜ್ ಬ್ಯಾಗ್. ಆ ಕಾಲೇಜ್ ಬ್ಯಾಗು 2 ಇಡಿಗಳು ಇದೆ. 2 ಇಡಿಗಳನ್ನ ಬೇರೆ ಬೇರೆ ಕೈಗಳಲ್ಲಿಲ್ಲ, ಒಂದೇ ಇಡಿನ 2 ಕೈಗೆ ಹಾಕಿ ಆನಂತರ ಬಟ್ಟೆ ಕಟ್ಟಿರ್ಕೊಂಡು ಬರುತ್ತೆ. ಸೊ ಬೇರೆ ಯಾರಾದ್ರು ಅತ್ಯಾಚಾರ ಮಾಡಿದ್ರೆ ಖಂಡಿತವಾಗ್ಲೂ ಬ್ಯಾಗ್ ಆ ರೀತಿ ಇರೋಕ್ಕೆ ಸಾಧ್ಯನೇ ಇರ್ತದೆ. ಸೊ ಇದೆಲ್ಲ ಸೂಕ್ಷ್ಮ ಗಮನಿಸಿದಾಗ ಸೊ ಮನೆಗೆ ಬರೋದಕ್ಕೆ ಮುಂಚೆ ಸೊ ಆಕೆಯ ಮೇಲೆ ಈ ಥರ ದೌರ್ಜನ್ಯ ನಡೆದು ಕೊಲೆ ಮಾಡಲ್ಲ ಬಿಂಸಕ್ಕೋಸ್ಕರ ಈ ಸುಳ್ಳು ಸೃಷ್ಟಿ ಮಾಡಿರೋದೇ ಹೊರತು ಸಹಜವಾಗಿ ಆಕೆ ಮೇಲೆ ದೌರ್ಜನ್ಯ ಮಾಡೋಕ್ಕಾಗಲಿ ಅಥವಾ ಅತ್ಯಾಚಾರ ಮಾಡೋಕ್ಕೋದಾಗಲಿ ಆ ರೀತಿ ಬ್ಯಾಗ್ ಇರೋಕ್ಕೆ ಸಾಧ್ಯನಲ್ಲ. ಆಕೆ ಮನೆಗೆ ಹೋದ ನಂತರ ಆ ಮನೆಯಲ್ಲಿ ಆ ಕೃತ್ಯ ನಡೆದಿದೆ, ಅಲ್ಲಿ ನಡೆದಂಥ ಶವವನ್ನು ತಂದು ಇಲ್ಲಿ ಹಾಕಿದ್ರಂತ. ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನು ಶವ ಸಿಕ್ಕಿದೆ ಆ ಸ್ಥಳದಲ್ಲಿ ಅತ್ಯಾಚಾರದಂಥ ಒಂದು ಪ್ರಯತ್ನ ನಡೆದಿದ್ರೆ ಆಕೆಯ ಮುಂಭಾಗ ದೇಹ ಮತ್ತು ಅಕ್ಕಪಕ್ಕ ದೇಹದಲ್ಲೂ ಕೂಡ ಗಾಯಗಳಾಗಬೇಕಿತ್ತು. ಮತ್ತು ಇನ್ನೊಂದು ಎಲ್ಲಕ್ಕಿಂತ ಬಗ್ಗೆ ಸೀಳು ಗಾಯಗಳಾಗಬೇಕಿತ್ತು, ಯಾಕಂದರೆ ಅಲ್ಲಿ ಸಾಕಷ್ಟು ರೆಂಬೆ ಕೊಂಬೆಗಳು ಮತ್ತೊಂದು ಇರೋಂಥ ಜಾಗ. ಸೊ ಅಂಥದ್ದೆಲ್ಲ ಚುಚ್ಚಿ ಇದಾಗಿ ಮಾಡಿ ಅದು ರಕ್ತ ಗಾಯ ಆಗಬೇಕಿತ್ತು. ಆ ಥರದ್ದು ಯಾವುದೂ ಗಂಭೀರವಾದ ಗಾಯ ಆಗಿಲ್ಲ. ಸದ್ಯ ಹೀಗೆ ಆರೋಪಿಸಿರುವ ಸ್ನೇಹಮಯಿ ಕೃಷ್ಣ ತಮ್ಮ ಬಳಿ ಇರುವ ಮಾಹಿತಿ, ಸಾಕ್ಷ್ಯ ಸಮೇತ ಎಸ್ಪಿಗೆ ದೂರು ಕೊಡಲು ನಿರ್ಧರಿಸಿದ್ದು, ಸೌಜನ್ಯ ಸಾವಿನ ಪ್ರಕರಣದ ಮರುತನಿಖೆಯೂ ನಡೀಬೇಕು ಅಂದಿದ್ದಾರೆ. ಈ ಮಧ್ಯೆ ಇವತ್ತು ಬುರುಡೆ ಪ್ಲಾನ್ ಹೇಳಿಕೊಟ್ಟಿದ್ದ ಗಿರೀಶ್ ಮಟ್ಟಣ್ಣನವರ್ 4ನೇ ದಿನವಾದ ಇಂದು ವಿಚಾರಣೆಯ ಬಿಸಿ ತಟ್ಟಿತ್ತು. ಸೌಜನ್ಯಳ ಮಾವ ವಿಠಲಗೌಡನಿಗೂ ವಿಚಾರಣೆ ನಡೆಸಲಾಗಿದೆ. ಜಯಂತ್ ಇಂದು ಮಾಸ್ಕ್ ಹಾಕಿಕೊಂಡು ವಿಚಾರಣೆಗೆ ಹಾಜರಾಗಿದ್ದ. ಕಾಡಿನಿಂದ ತಲೆಬುರುಡೆ ತಂದ ಸಂಬಂಧವೇ ಮೂವರನ್ನು ವಿಚಾರಣೆ ನಡೆಸಲಾಗಿದೆ. ಬುರುಡೆ ತಂದ ವಿಠಲಗೌಡ ಅಸ್ಥಿಪಂಜರ ಅಲ್ಲೇ ಹೂತ. ಬಂಗ್ಲೆಗುಡ್ಡ ಕಾಡಿನಿಂದ ವಿಠಲಗೌಡನೇ ಬುರುಡೆ ತಂದಿದ್ದು ಅನ್ನೋದು ನಿನ್ನೆಯಷ್ಟೇ ರಿವೀಲ್ ಆಗಿತ್ತು. ವಿಷಯ ಅಂದ್ರೆ ಕಾಡಿನಿಂದ ಬುರುಡೆ ತಂದಿದ್ದ ವಿಠಲಗೌಡ ಉಳಿದ ಅಸ್ಥಿಪಂಜರವನ್ನ ಅಲ್ಲೇ ಹೂತು ಹಾಕಿ ಬಂದಿರೋದು ಗೊತ್ತಾಗಿದೆ. ಹೀಗಾಗಿ ಅದನ್ನು ಪತ್ತೆ ಹಚ್ಚಲು SIT ಮುಂದಾಗಿದ್ದು ಬಂಗ್ಲೆಗುಡ್ಡದಲ್ಲಿ ಸೆಕ್ಯೂರಿಟಿ ಹಾಕಲಾಗಿದೆ. ಕೇರಳ ಲಾರಿ ಮಾಲೀಕ ಕಮ್ ಯೂಟ್ಯೂಬರ್ ಆಗಿರೋ ಮನಾಫ್ ಸುಜಾತಾ ಭಟ್ ಹೆಣೆದಿದ್ದ ಅನನ್ಯ ಭಟ್ ಕಥೆಯನ್ನ ತನ್ನ ಚಾನೆಲ್ನಲ್ಲಿ ತೋರಿಸಿ ಅಪಪ್ರಚಾರ ಮಾಡಿದ್ರು. ಇದೇ ಆರೋಪದಲ್ಲಿ ಮನಾಫ್ನನ್ನ SIT ಇಂದು ವಿಚಾರಣೆ ನಡೆಸಿದೆ. ಇನ್ನು ಅಭಿಷೇಕ್ ಕೂಡ ಇಂದು ವಿಚಾರಣೆ ಎದುರಿಸಿದ್ದ. ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಕ್ತಿದ್ದು, ಸ್ನೇಹಮಯಿ ಈ ಆರೋಪ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ. ಈ ನಡುವೆ ರಾಜ್ಯ ಬಿಜೆಪಿ ನಿಯೋಗ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದೆ. BY ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಅಮಿತ್ ಶಾ ಭೇಟಿಯಾಗಿ ರಾಜ್ಯದಲ್ಲಿ ಕೈಗೊಂಡ ಹೋರಾಟದ ಬಗ್ಗೆ ವರದಿ ನೀಡಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಕೇಸ್, SIT ತನಿಖೆ, ಕೊಪ್ಪಳದ ಯುವಕ ಗವಿಸಿದ್ದಪ್ಪ ಕೊಲೆ ಪ್ರಕರಣ ಮತ್ತು ಇಂದು ಮದ್ದೂರಿನಲ್ಲಾದ ಕಲ್ಲು ತೂರಾಟದ ಕೇಸ್ ಸೇರಿ ರಾಜ್ಯದ ವಿದ್ಯಮಾನದ ಬಗ್ಗೆ ಅಮಿತ್ ಶಾಗೆ ವರದಿ ಸಲ್ಲಿಸಿದ್ದಾರೆ. ಅಶೋಕ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.